सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮಸ್ಕಾರ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಈ 2026ರ ಯುಗಾದಿ ಹಬ್ಬವು ಶ್ರೀ ಪರಾಭವ ನಾಮ ಸಂವತ್ಸರವು ಹೊತ್ತು ತರಲಿದೆ. ಹಾಗೂ ಈ 2026ರ ಯುಗಾದಿ ಹಬ್ಬದ ತುಲಾ ರಾಶಿಯ ಭವಿಷ್ಯವನ್ನ ಈ ವರ್ಷದ ವಿಚಾರದವಾಗಿ ನಾನು ತಿಳಿಸಿಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನಮ್ಮ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನು ಮಾಡಿ. ಇನ್ನು ಗ್ರಹಗತಿಗಳ ವಿಚಾರದ ಬಗ್ಗೆ, ಶನಿಯ ಪ್ರಭಾವದ ಬಗ್ಗೆ ನೋಡೋ ಹಾಗಿದ್ರೆ, ಶನಿಯ ವಿಚಾರದಲ್ಲಿ 6ನೇ ಮನೆಯಲ್ಲಿ ಸಂಚಾರ ನಡೆಸ್ತಾ ಇದ್ದಾನೆ. ಇದು ಅತ್ಯಂತ ಶುಭ ಫಲ ಅಂತ ಹೇಳ್ಬೋದು. ಶತ್ರು ಜಯ, ನಿಮ್ಮ ಸಾಲಬಾಧೆ ಮುಕ್ತಿಯಾಗುತ್ತದೆ. ಇನ್ನು ಗುರುವಿನ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಜೂನ್ ತಿಂಗಳಲ್ಲಿ ನಿಮ್ಮ ರಾಶಿಯ ವಿಚಾರದಲ್ಲಿ 10ನೇ ಮನೆಯಲ್ಲಿ ಸಂಚಾರ ನಡೆಸ್ತಾ ಇದೆ. ಇದು ಕರ್ಮಕ್ಷೇತ್ರದಲ್ಲಿ ಹೆಚ್ಚಿನ ಬದಲಾವಣೆಯನ್ನು ತರಲಿದೆ. ಇನ್ನು ರಾಹು 10ನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಜೀವನದ ಬಗ್ಗೆ ಆಗಲಿ ಸ್ವಲ್ಪ ನೋಡಿಕೊಳ್ಳೋದು ಉತ್ತಮ. ಕೇತು 11ನೇ ಮನೆಯಲ್ಲಿ ಇರೋದ್ರಿಂದ ಆಧ್ಯಾತ್ಮಿಕ ಲಾಭವನ್ನು ದೊರೆಯುತ್ತೆ. ಇನ್ನು ಉದ್ಯೋಗ ಹಾಗೂ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, 6ನೇ ಮನೆಯಲ್ಲಿ ಶನಿ ಹಾಗೂ 10ನೇ ಮನೆಯಲ್ಲಿ ಗುರು ಇರೋದ್ರಿಂದ ಉದ್ಯೋಗಿಗಳಿಗೆ ಸುವರ್ಣ ಕಾಲ ಅನ್ನೋದು ತರುತ್ತದೆ. ಹೊಸ ಉದ್ಯೋಗವನ್ನ ಅರಸಿಕೊಂಡು ಹೋಗೋರಿಗೆ ಹೊಸ ಹೊಸ ಉದ್ಯೋಗದ ಅವಕಾಶಗಳು ದೊರೆಯಲಿದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಜೂನ್ ತಿಂಗಳ ನಂತರ ಉತ್ತಮವಾದ ಅವಕಾಶವಿದೆ. ಹಳೆಯ ಬಾಕಿ ಇದ್ದಂತಹ ಹಣ ವಾಪಸ್ ಬರುತ್ತದೆ. ಕಲೆ, ಫ್ಯಾಷನ್ ಅಥವಾ ಹೋಟೆಲ್ ಉದ್ಯಮದಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ವರ್ಷ ಉತ್ತಮವಾದ ಸಮಯ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರ್ಥಿಕ ಸ್ಥಿತಿ ಗಟ್ಟಿಯಾಗುತ್ತದೆ. 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಅನಿರೀಕ್ಷಿತ ಒಂದು ಮೂಲಗಳಿಂದ ಧನ ಲಾಭ ಅನ್ನೋದು ಸಿಗುತ್ತದೆ. 5ನೇ ಮನೆಯ ರಾಹುವಿನಿಂದಾಗಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಸ್ವಲ್ಪ ಜಾಗೃತಿಯಾಗಿ ಇರಬೇಕು. ಇನ್ನು ಶಿಕ್ಷಣದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ವಿದ್ಯಾರ್ಥಿಗಳಿಗೆ ಉತ್ತಮವಾದ ಏಕಾಗ್ರತೆಯನ್ನು ದೊರೆಯುತ್ತದೆ. ವಿಶೇಷವಾಗಿ ಸ್ಪರ್ಧಾತ್ಮಕ ಒಂದು ಪರೀಕ್ಷೆಯನ್ನು ಬರೆಯೋರಿಗೆ 6ನೇ ಮನೆಯಲ್ಲಿ ಶನಿ ಜಯವನ್ನು ತಂದುಕೊಡುತ್ತಾನೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಜೂನ್ ತಿಂಗಳ ನಂತರ ನಿಮ್ಮ ತಾಯಿಯ ಕಡೆಯಿಂದ ಒಂದು ಸಹಾಯ ಅನ್ನೋದು ಸಿಗುವಂತ ನಿರೀಕ್ಷೆ ಇದೆ. ಕುಟುಂಬದಲ್ಲಿ ಸಾಮರಸ್ಯ ಜೀವನ ಒಂದಾಗುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಸೂಚನೆವಿದೆ. ಇನ್ನು ಪ್ರೀತಿ ಹಾಗೂ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಪ್ರೇಮ ಜೀವನದಲ್ಲಿ ಮಧುರತೆ ಅನ್ನೋದು ಇರುತ್ತದೆ. 5ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಪ್ರೇಮಿಗಳ ನಡುವೆ ಒಂದು ಸಂಶಯ ಅನ್ನೋದು ಮೂಡುವಂತ ವಿಚಾರವಿದೆ. ಅದನ್ನ ಮಾತುಕತೆಯ ಮುಖಾಂತರ ಬಗೆಹರಿಸಿಕೊಳ್ಳಿ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಆರೋಗ್ಯದ ದೃಷ್ಟಿಯಲ್ಲಿ ಇದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು. 6ನೇ ಮನೆಯಲ್ಲಿ ಶನಿ ದೀರ್ಘಕಾಲದ ಒಂದು ಉತ್ತಮವಾದ ಆರೋಗ್ಯವನ್ನು ನೀಡುತ್ತಾನೆ. ಅತಿಯಾದ ಕೆಲಸದ ಒತ್ತಡದಿಂದ ಮಾನಸಿಕ ಆರೋಗ್ಯವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳಲು ನಾನು ಹೇಳುವಂತಹ ಸುಲಭವಾದ ಮಾರ್ಗವನ್ನು ಮಾಡಿ. ತುಲಾ ರಾಶಿಯವರೇ ಈ ವರ್ಷ ತಪ್ಪದೆ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ. ಶುಕ್ರನ ಬಲಕ್ಕಾಗಿ ಶ್ರೀಶೈಲ ಮಂಜುನಾಥ ದರ್ಶನವನ್ನ ಮಾಡಿ. ಶನಿವಾರದ ದಿನದಂದು ಹನುಮಂತನಿಗೆ ವಿಳೆದೆಲೆ ಹಾರವನ್ನು ಅರ್ಪಿಸಿ. ಒಟ್ಟಾರೆಯಾಗಿ ತುಲಾ ರಾಶಿಯವರಿಗೆ ಶ್ರೀ ಪರಾಭವ ನಾಮ ಸಂವತ್ಸರವು ನಿಮ್ಮ ಬದುಕಿನಲ್ಲಿ ಸ್ಥಿರತೆ ಹಾಗೂ ಗೌರವವನ್ನು ತಂದುಕೊಡುತ್ತದೆ. ನೀವು ಅಂದುಕೊಂಡಂತೆ ಸಾಧಿಸ್ತೇವೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಸೊ ಇದಾಗಿತ್ತು ಈ ವರ್ಷದ ತುಲಾ ರಾಶಿಯ ಭವಿಷ್ಯ. ಇನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ. ನಮಸ್ಕಾರ.